ಚಿಂತಾಮಣಿಯ ಆಜಾದ್ ಚೌಕ್ ವೃತ್ತದ ಪಕ್ಕದಲ್ಲಿರುವ ಜಾಮಿಯಾ ಮಸೀದಿಯಲ್ಲಿ ಅಧ್ಯಕ್ಷ ಮೂನ್ ಸ್ಟಾರ್ ಗೌಸ್ ನೇತೃತ್ವದಲ್ಲಿ ನಗರದ ಎಲ್ಲಾ ಮಸೀದಿ ಅಧ್ಯಕ್ಷರು, ಪ್ರಮುಖ ಮುಸ್ಲಿಂ ಮುಖಂಡರು ಪೂರ್ವಭಾವಿ ಸಭೆ ನಡೆಸಿ ಎಲ್ಲಾ ಮಸೀದಿಗಳ ಅಭಿವೃದ್ಧಿ ಪಡಿಸುವ ವಿಷಯ ಪ್ರಸ್ತಾಪಿಸಿ ಚರ್ಚೆ ನಡೆಸಿದ್ರು. ಅಧ್ಯಕ್ಷ ಮೂನ್ ಸ್ಟಾರ್ ಗೌಸ್ ಮಾತನಾಡಿ, ಜಾಮಿಯಾ ಮಸೀದಿಗೆ ಸೇರಿದ ಮಳಿಗೆಗಳು, ಇತರೆ ಆಸ್ತಿಗಳಿಂದ ಬರುವ ಆದಾಯವನ್ನ ರಾಜ್ಯ ವಕ್ಫ್ ಬೋರ್ಡ್ಗೆ ಸಲ್ಲಿಸಲಾಗುತ್ತದೆ. ಉಳಿಯುವ ಹಣವನ್ನ ತಾಲೂಕಿನ ಎಲ್ಲಾ ಮಸೀದಿ ಅಭಿವೃದ್ಧಿ ಪಡಿಸಲು ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಇನ್ನು ಈ ವಿಚಾರವನ್ನ ರಾಜ್ಯ ಹಾಗೂ ಜಿಲ್ಲಾ ವಕ್ಫ್ ಬೋರ್ಡ್ ಅಧಿಕಾರಿಗಳಿಗೆ ವಿಷಯ ಪ್ರಸ್ತಾಪಿಸಿ ಸರ್ಕಾರದ ಆದೇಶದಂತೆ ಕಾನೂನು ಚೌಕಟ್ಟಿನಲ್ಲಿ ಅಭಿವೃದ್ಧಿ ಪಡಿಸುವುದಾಗಿ ತಿಳಿಸಿದ್ರು. ಎಲ್ಲಾ ಮುಸ್ಲಿಮರು ಸಹಕರಿಸಬೇಕೆಂದು ಅವರು ಕೋರಿದ್ರು. ಚಿಂತಾಮಣಿಯ ಸಾರ್ವಜನಿಕರಲ್ಲಿ ನಮ್ಮ ಸಮಾಜದ ಸೇರಿದ ಸಾರ್ವಜನಿಕರ ಒಂದು ಪೂರ್ವಭಾವಿ ಸಭೆ ಕರೆದಿದ್ವಿ. ಈ ಪೂರ್ವಭಾವಿ ಸಭೆಯಲ್ಲಿ ಜಾಮಿಯಾ ಮಸೀದಿಯಲ್ಲಿ ಕಮಿಟಿ ವತಿಯಿಂದ ಒಂದು ಒಳ್ಳೆಯ ತೀರ್ಮಾನ ತಗೊಂಡಿದ್ದೀವಿ. ಆ ತೀರ್ಮಾನ ಏನಂದರೆ, ನಮ್ಮ ಚಿಂತಾಮಣಿ ನಗರದಲ್ಲಿರುವ ಜಾಮಿಯಾ ಮಸೀದಿಗೆ ಬರುವ ಬಾಡಿಗೆಗಳು ಬರುತ್ತದೆ. ಆ ಬಾಡಿಗೆಗಳ ವಿಷಯದಲ್ಲಿ ವಕ್ಫ್ ಬೋರ್ಡ್ಗೆ ಏನು ಸಲ್ಲಿಸಬೇಕು ಅದನ್ನು ಸಲ್ಲಿಸಿ ವಕ್ಫ್ ಬೋರ್ಡಿಂದ ಪರ್ಮಿಷನ್ ತಗೊಂಡು ನಾವು ಪ್ರತಿಯೊಂದು ಮಸೀದಿಗೆ ಒಂದು 10,000 ರೂಪಾಯಿ ತಿಂಗಳು ಕೊಡಬೇಕಂತ ಜಾಮಿಯಾ ಮಸೀದಿ ಕಮಿಟಿಯಿಂದ ತೀರ್ಮಾನ ಮಾಡಿದ್ದೀವಿ. ಈ ವಿಷಯನ ನಾವು ಜಿಲ್ಲಾ ವಕ್ಫ್ ಬೋರ್ಡ್ಗೆ ಮತ್ತು ಸ್ಟೇಟ್ ವಕ್ಫ್ ಬೋರ್ಡ್ಗೆ ಮಾಹಿತಿಯನ್ನು ಕೊಟ್ಟು ಅಲ್ಲಿಂದ ಆ ಮಾಹಿತಿಯ ಪ್ರಕಾರ ಅಲ್ಲಿಂದ ಆರ್ಡರ್ಸ್ ತಗೊಂಡು ಅನುಮತಿ ಪಡೆದು ಪ್ರತಿಯೊಂದು ಟೌನಲ್ಲಿರುವ 24 ಮಸೀದಿಯಲ್ಲಿ 5 ಮಸೀದಿ ಅದಕ್ಕೆ ಅಸ್ಟೋರ್ಸ್ ಐತೆ. ಇನ್ನು 18 ಮಸೀದಿಗಳಿಗೆ ನಾವು 10,000 ರೂಪಾಯಿ ತಿಂಗಳು ಕೊಡಬೇಕಂತ ತೀರ್ಮಾನ ತಗೊಂಡಿದ್ದೀವಿ. ಜಾಮಿಯಾ ಮಸೀದಿ ಉಪಾಧ್ಯಕ್ಷ ಶಮೀವುಲ್ಲಾ, ಕಾರ್ಯದರ್ಶಿ ಮಹಮ್ಮದ್, ಖಜಾಂಚಿ ಶೇಖ್ ಸಾದಿಕ್, ಮುಜೀರ್, ಅಸ್ಮೀರ್ ಖಾನ್, ಅಕ್ರಮ್ ಪಾಷಾ, ಜಮೀರುಲ್ಲಾ ಖಾನ್, ಸೈಯದ್ ಟಿಪ್ಪು, ಡಾಕ್ಟರ್ ಅಲ್ತಾಫ್ ಪಾಷಾ, ಏಲಿಯಾಸ್ ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ.